हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओम्। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्विलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुप्रियाः कालमस्ये गुरुं मम। हरिः ओम्। ಶ್ರೀಶಃ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪಕ ಗದ್ಯ ರೂಪವಾಗಿದೆ. 180 ಗದ್ಯಗಳು ಭಗವಂತನ ಗುಣಗಳನ್ನು ಆರಾಧಿಸತಕ್ಕಂಥ ಮಾರ್ಗವಾಗಿದೆ. 81ನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಭಗವಂತನನ್ನು ಆರಾಧಿಸಲಿಕ್ಕೆ ಯಾವುದು ಮೂಲ, ಯಾವುದು ಆಧಾರ, ಅಂದರೆ ಎಲ್ಲಿಂದ ನಾವು ಆರಾಧನೆ ಮಾಡಬಹುದು, ಏನನ್ನು ಆರಾಧನೆ ಮಾಡಬಹುದು ಎಂಬ ಆಕಾರವನ್ನು ತೋರಿಸ್ತಕ್ಕಂಥದ್ದು ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದ್ದರಿಂದ ನಾವು ಬ್ರಹ್ಮ ಪುರಾಣದ ವಾಕ್ಯವನ್ನು ಅವಲೋಕಿಸುತ್ತಿದ್ದೆವು. ಬ್ರಹ್ಮ ಪುರಾಣದ ಮುಂದಿನ ವಾಕ್ಯ ರಥಸ್ವಾತಿರಿಕ್ತ ವಿಧೀಯತೆ. ರಥ ಎಂದರೆ ಶರೀರ. ರಥ ಎಂದರೆ ರಥಕ್ಕೆ ಉಪಯೋಗಿಸುವ ಕುದುರೆ. ಆ ಕುದುರೆ ಯಾವ ಜಾತಿಯ ಕುದುರೆ? ಅಶ್ವ ಮತ್ತು ಯಾವ ಕತ್ತೆ, ಇದರ ಸಂಯೋಗದಿಂದ ಹುಟ್ಟಿರ್ತಕ್ಕಂಥದ್ದು ರಥಸ್ವ ಅಶ್ವತರೀಯ ಯುಕ್ತ ಚಿತ್ರ. ಈ ವಿಶೇಷವಾದ ಕುದುರೆ ಮತ್ತು ಕತ್ತೆಯ ಸಂಮಿಲನದಿಂದ ಹುಟ್ಟಿದ ಕತ್ತೆ ಹೆಸರು. ಅದನ್ನು ಬಳಸಿಕೊಂಡು ರಥವನ್ನು ಎಳೆಸಿಕೊಂಡು ಹೋಗುವ ವ್ಯಕ್ತಿ ಅವನಿಗೆ ರಥಿಕ ಎಂದು ಹೆಸರು. ಅದು ರಥ ಎಂದರೆ ಈ ರೀತಿಯಾಗಿ ಪರ್ಯಾಯ ಶಬ್ದವನ್ನು ಸೂಚಿಸಬೇಕು, ತಿಳಿಯಬೇಕು ಎಂಬುದನ್ನು ಬ್ರಹ್ಮಪುರಾಣದಲ್ಲಿ ತಿಳಿಸಿದ್ದಾರೆ. ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದ ಮೊದಲನೇ ಪಾದದ ಸಮನ್ವಯ ಅಧ್ಯಾಯದ 3ನೇ ಪಾದದ 35ನೇ ಶ್ಲೋಕದಲ್ಲಿ ಬಳಸಿಕೊಂಡಿದ್ದಾರೆ. 3ನೇ ಪಾದ ಉಭಯತ ಪ್ರಸಿದ್ಧವಾದ ಲಿಂಗಪಾದ ಎಂಬುದನ್ನು ನಾವು ನೋಡಿ ತಿಳಿದಿದ್ದೆವು. 35ನೇ ಸೂತ್ರ ಓಂ ಕ್ಷೇತ್ರೀಯತ್ವಾವಗತೇ ತತ್ರ ಚೈತ್ರರಥೇನ ಲಿಂಗಾತ್ ಓಂ ಎಂಬತಕ್ಕಂಥ ಸೂತ್ರ. ಇದರರ್ಥ ಏನು? ಅತಿ ಶೀಘ್ರವಾಗಿ ಹೋದ ಮೇಲೆ ಅರೆ ಎಂದು ಸಂಬೋಧಿಸಿದ ಮೇಲೆ ಅಯಂ ಅಶ್ವರಥಿ ರಥಃ ಎಂದು ಶುದ್ಧವಾದ ಚೈತ್ರರಥೇ ನ ಲಿಂಗಾತ್ ಚಿತ್ರರಥ ಸಂಬಂಧಿತ ರೂಪವಾದ ಲಿಂಗದಿಂದ, ಸ್ವಾಭಾವಿಕ ರಥ ರೂಪವಾದ ಲಿಂಗದಿಂದಲೂ ಬಹುಧಾತೃತ್ವಾದ ರೂಪವಾದ ಲಿಂಗದಿಂದಲೂ ಅಸ್ಯ ಈ ಪೌತ್ರಾಯಣಿಗೆ ಕ್ಷತ್ರಿಯತ್ವ ಅವಗತಶ್ಚ ಕ್ಷತ್ರಿಯತ್ವವು ಅವಗತವಾಗುವುದರಿಂದಲೂ ಎಂಬ ಲಿಂಗವನ್ನು ವ್ಯಾಪ್ತಿಯನ್ನು ತೋರಿಸುತ್ತಾರೆ. ಈ ಪ್ರಸಂಗ ಪುರಾಣ ಪುರುಷೋತ್ತಮಕ್ಕೂ ಏನು ನಮಗೆ ಪ್ರಸಂಗಕ್ಕಾಗಿ ಬರುತ್ತದೆ ಎಂದರೆ, ಪುರಾಣ ಪುರುಷೋತ್ತಮ ಎಂಬುದು
ಪೌರುಷೇಯ ಗ್ರಂಥವಾಗಿ ಭಗವಂತನ ಗುಣಗಳನ್ನು ತಿಳಿದು ಆರಾಧಿಸತಕ್ಕಂಥ ಒಂದು ಮಾರ್ಗವಾಗಿದೆ. ಪುರಾಣ ಪುರುಷೋತ್ತಮ ಎಂಬುದು ಮಾಂತ್ರಿಕವಾಗಿ ಅಂದರೆ ಮಂತ್ರರೂಪಕವಾಗಿ ಮಾಡುವಾಗ ವಿಶೇಷ ಅಧಿಕಾರಿಗಳು ಮಾತ್ರ ಅದನ್ನು ಅವಲಂಬಿಸಬೇಕು. ಕಲಿಯುಗದಲ್ಲಿ ಸಾಧು ಜನರು ಸಹ ರಾಜಸ ತಾಮಸ ಗುಣಗಳಿಂದ ಕೂಡಿದ್ದು ಮತ್ತು ರಾಜಸ ತಾಮಸ ಪ್ರಭಾವಕ್ಕೆ ಒಳಪಟ್ಟು ಶೋಕಾದಿಗಳಿಂದ ಕೂಡಿರುತ್ತಾರೆ. ಕಾಮ ಕ್ರೋಧ ಮೋದ ಮೋಹ ಲೋಭ ಶೋಕಾದಿಗಳಿಂದ ಯಾರು ಕೂಡುತ್ತಿರುತ್ತಾರೋ ಅವರ ಅಂತಃಕರಣವು ಅಪರಿಶುದ್ಧ ಎನಿಸುತ್ತದೆ. ಯಾರು ಶುದ್ಧರಲ್ಲವೋ ಅವರಿಗೆ ಭಗವಂತನ ಗುಣಗಳನ್ನು ಕೀರ್ತನೆ ಮಾಡುವುದಕ್ಕೂ ಅರ್ಹರಾಗುವುದಿಲ್ಲ. ಕಾರಣ ತ್ರೈಗುಣ್ಯ ಗುಣಗಳು ನಮ್ಮಲ್ಲಿ ಪ್ರಭಾವವನ್ನು ಬೀರುತ್ತದೆ. ಯಾವ ರೀತಿ ಪ್ರಭಾವ ಬೀರುತ್ತದೆ? ಮನಸ್ಸಿನ ಸ್ವಾಸ್ಥತೆಯನ್ನು ಕದಡಿಸುತ್ತದೆ. ಮನಸ್ಸಿನ ಸ್ವಾಸ್ಥತೆ ಇರಬೇಕಾದರೆ ಸತ್ವಗುಣದ ಪ್ರಭಾವದಿಂದ ಮಾತ್ರ ಸಾಧ್ಯ. ಶೋಕ ದುಃಖ ಈ ಮುಂತಾದ ದುರ್ಗುಣಗಳು ತಮೋ ಗುಣದ ವ್ಯಾಪಾರಗಳು. ಕಲಿಯುಗದಲ್ಲಿ ಅನೇಕ ರೀತಿಯಲ್ಲಿ ಸಜ್ಜನನಾದರೂ ತಮೋ ಗುಣದ ಪ್ರಭಾವದಿಂದ, ತಮೋ ಗುಣದ ವ್ಯಕ್ತಿಗಳ ಪ್ರಭಾವದಿಂದ ಮನಸ್ಸು ಕಲುಷಿತವಾಗಿ ದುಃಖತಪ್ತರಾಗಿ ಭಗವಂತನ ಸ್ಮರಣೆ ಮತ್ತು ಗುಣಚಿಂತನೆ ಮಾಡುವುದರಲ್ಲಿ ವಿಫಲರಾಗುತ್ತಾರೆ. ಈ ಸಮಯದಲ್ಲಿ ರಥ ಎಂದರೆ ಆ ಮನುಷ್ಯನ ಶರೀರ ಅಪವಿತ್ರವೆನಿಸುತ್ತದೆ. ಅಪವಿತ್ರವಾದ ರಥ ಅವನನ್ನು ವರ್ಣಭಾಷ್ಯದಲ್ಲಿ ಸೇರಿಸುವಂತೆ ವರ್ಣಭಾಷ್ಯವಾದ್ದರಿಂದ ವೇದಾಧಿಕಾರಿಗಳಲ್ಲಿ ಅವರಿಗೆ ಪ್ರವೇಶ ಇರುವುದಿಲ್ಲ. ವೇದೋಕ್ತ ರೀತಿಯಲ್ಲಿ ಭಗವದ್ ಆರಾಧನೆ ಮಾಡುವುದಕ್ಕೂ ಬರುವುದಿಲ್ಲ ಎಂದು ತಾತ್ಪರ್ಯ. ಪುರಾಣ ಪುರುಷೋತ್ತಮ ಎಂಬುದನ್ನು ಕೇವಲ ಅರ್ಥವನ್ನು ತಿಳ್ಕೊಂಡು ಮನನ ಮಾಡಬೇಕಾದರೆ ಮಾಂತ್ರಿಕವಾಗಿ ಅದಕ್ಕೆ ಓಂಕಾರ ಪುರಸ್ಕರವಾಗಿ ಶ್ರೀಕಾರವನ್ನು ಸೇರಿಸಿ ನಮಃವನ್ನು ಸೇರಿಸಿದಾಗ ಅದು ಮಂತ್ರಪ್ರಾಯವಾಗುತ್ತದೆ. ಇಷ್ಟೆಲ್ಲ ಸಂಸ್ಕಾರಗಳನ್ನು ಮಾಡಿ ಭಗವಂತನ ಆರಾಧನೆ ಮಾಡುವುದಕ್ಕೆ ಮೊಟ್ಟ ಮೊದಲಿಗೆ ನಾವು ಮೊದಲು ಸಂಸ್ಕಾರವಂತರಾಗಿರಬೇಕು. ಇದನ್ನು ಅಪಶೂದ್ರಾಧಿಕರಣದಲ್ಲಿ ಶ್ರೀಮದಾನಂದ ತೀರ್ಥರು ಶ್ರೀ ವೇದವ್ಯಾಸರು ತೋರಿದ ಮಾರ್ಗವನ್ನು ವಿಶೇಷ ಆಕಾರವಾಗಿ ನಮಗೆ ತಿಳಿಸುತ್ತಾ ಇದ್ದಾರೆ. ಶುಗಸ್ಯ ತದ ಅನಾಧಾರ ಶ್ರವಣ ತಶ್ರವಣ ಸೂಚ್ಯತೆ ಓಂ. ತದ ಅಶ್ರವಣ ಶೋಕದಿಂದ ರೈಪರ ಸಮೀಪಕ್ಕೆ ಶೀಘ್ರವಾಗಿ ಓದುವುದರಿಂದಲೇ ಅಸ್ಯ ಈ ಪೌತ್ರಾಯನಿಗೆ ಶೂದ್ರತ್ವ ಶೂದ್ರ ಎಂದು ಸಂಬೋಧಿಕತ್ವ ನಿಕೃಷ್ಟ ಜಾತಿ ನಿಮಿತ್ತಕವಾದುದಲ್ಲ. ಪೌತ್ರಾಯನಿಗೆ ಶುಕ ಅಂದ್ರೆ ಶೋಕವು ತದ ಅನಾದರ ಶ್ರವಣಾತ್ ಹಂಸದಿಂದ ಮಾಡಲ್ಪಟ್ಟ ಅನಾದರ ವಾಕ್ಯ ಶ್ರವಣದಿಂದ ಉಂಟಾಗಿದೆ. ಈ ಪೌರಾಣಿಕ ಕಥೆಯನ್ನು ಎರಡು ಹಂಸದ ಸಂಭಾಷಣೆಯಿಂದ ಯಾವ ಪೌತ್ರಾಯನಿಗೂ ಮತ್ತು ರೈಕ್ವರೆಗೂ ನಡೆದ ಸಂಭಾಷಣೆಯಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ.
ಶುಕ ಅಂದ್ರೆ ಶೋಕದಿಂದ ಕೂಡಿದ್ದು, ಅವಸರದಿಂದ ಇರತಕ್ಕಂಥ ಅಂದ್ರೆ ಸ್ವಾಸ್ಥ್ಯ ಸ್ಥಿತಿ ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವರ್ಗದಲ್ಲಿ ಆಚರಿಸ್ತಕ್ಕಂಥ ಭಗವನ್ ಮಹಿಮೆಯನ್ನು ಉಚ್ಚರಿಸ್ತಕ್ಕಂಥ ವೇದೋಕ್ತವಾದ ರೀತಿಯಲ್ಲಿ ಮಂತ್ರ ರೂಪದಲ್ಲಿ ಹೇಳಲು ಅಧಿಕಾರ ಇರುವುದಿಲ್ಲ ಎಂದರ್ಥ. ಕಲಿಯುಗದಲ್ಲಿ ಶೋಕವಂತರೇ ಅನಾದರವಂತರೇ ಬಹಳ ಜನ ಇರುವುದರಿಂದ ಎಲ್ಲ ಪಂಗಡರು ಸಹ ಶೂದ್ರರಂತೆ ಎಂದರೇನು, ಶೋಕದಿಂದ ಕೂಡಿರುವಂತೆ ಭಗವಂತನ ವಿಷಯದಲ್ಲಿ ಅನಾಧಾರತೆಯನ್ನೇ ಹೊಂದಿರುತ್ತಾರೆ. ಭಗವಂತನ ಒಂದು ಗುಣವನ್ನು ಕೇಳಬೇಕಾದರೂ ನಮ್ಮ ಪ್ರತಿಯೊಂದು ರೋಮವು ನಿಂತು ಅದು ತದೇಕ ಚಿತ್ತವಾಗಿ ಅದನ್ನು ಗ್ರಹಿಸಬೇಕಾಗುತ್ತದೆ. ಅದಕ್ಕೆ ಬಹಳ ಮನ್ನಣೆಯನ್ನು ಕೊಡಬೇಕಾಗುತ್ತದೆ. ಆದರೆ ನಾವು ಆ ಶಬ್ದಗಳಿಗೆ ಸರಿಯಾದ ಅರ್ಥವನ್ನು ಗುರುತಿಸಲಾರದೆ ಅನಾಧಾರತೆಯನ್ನು ನಾವು ತೋರಿಸುತ್ತೇವೆ. ಯಾವುದೇ ಭಗವಂತನ ಸ್ಮರಣೆಯನ್ನೂ ಸಹ ಶೋಕ ಸಂತೃಪ್ತರಾಗಿ ಅನ್ಯತಾ ಆಸಕ್ತಿಗಳಿಂದ ವ್ಯವಧಾನವೇ ಇಲ್ಲದಂತೆ ವರ್ತಿಸುತ್ತೇವೆ. ಇದೇನು ತಿಳಿಸಿಕೊಡುತ್ತದೆ ಅಂದರೆ, ಆ ಕಾಲದಲ್ಲಿ ವೇದಾಧಿಕಾರವಾಗಿರುವುದಿಲ್ಲ. ಆ ರಥ ಅಂದರೆ ಶರೀರವೇ ಅಶುಚಿಯಾಗಿರುತ್ತದೆ. ಭಗವಂತನ ಸ್ಮರಣೆ ಮಾಡುವುದಕ್ಕೆ ಶುದ್ಧವಾದ ಮನಸ್ಸು ಬೇಕು. ಮನಸ್ಸು ಎಂಬತಕ್ಕಂಥದ್ದು ಈ ಹೊರಗಿನ ಶರೀರವಲ್ಲ. ಶರೀರ ಅಶುಚಿಯಾಗಿದ್ದಾಗ ಮನಸ್ಸು ಸಹ ಅಶುಚಿಯಾಗುವುದು ಎಂಬುದು ಸಾಧಾರಣ ನಿಯಮ. ಮನಸ್ಸು ದೇಹದ ಸಂಪರ್ಕವಿಲ್ಲದೆ ಇದ್ದಾಗ ಹೊರಗಿನ ಶರೀರ ಎಷ್ಟೇ ಅಶುಚಿಯಾದರೂ ಮನಸ್ಸು ಶುದ್ಧಿಯಾಗಿರಬಹುದು. ಆದರೆ ಕಲಿಯುಗದಲ್ಲಿ ಮನಸ್ಸು ಮತ್ತು ಶರೀರ ಅಂದರೆ ಸದಾ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತದೆ. ಅದು ಹೇಗೆ ನಾವು ನೋಡುವುದು ಅಂದರೆ, ಆತ್ಮನ ಮನ ಸಂಯೋಜ್ಯತೆ ಮನ ಇಂದ್ರಿಯೇನ ಇಂದ್ರಿಯ ಅರ್ಥೇನ. ಒಂದು ವಿಷಯ ಸಂಪರ್ಕವಾದಾಗ ಅದು ಕೇವಲ ಇಂದ್ರಿಯಗಳ ಸಂಪರ್ಕ ಎಂದು ತಿಳಿಯಬಾರದು. ಅದು ಮನಸ್ಸಿನ ಸಂಪರ್ಕ. ಮನಸ್ಸಿನ ಸಂಪರ್ಕವಾದ ಮೇಲೆಯೇ ಇಂದ್ರಿಯಗಳಿಂದ ನಮಗೆ ಗೋಚರಿಸಲ್ಪಡುತ್ತದೆ. ಮನಸ್ಸು ಸಹ ಆತ್ಮನಿಂದ ಪ್ರಚೋದಿಸಲ್ಪಡುತ್ತದೆ. ಆದ್ದರಿಂದ ಆತ್ಮನ ಮನಸ್ಸು ಸಂಯೋಜ್ಯತೆ ಮನ ಇಂದ್ರಿಯೇನ ಇಂದ್ರಿಯ ಅರ್ಥೇನ ಈ ರೀತಿಯಲ್ಲಿ ಸಂಬಂಧವಾಗುವುದು. ಆದ್ದರಿಂದ ಬಾಹ್ಯ ಮನಸ್ಸಿನ ಇಂದ್ರಿಯಗಳಿಂದ ನಮಗೆ ವಿಷಯದಲ್ಲಿ ನಾವು ತೊಡಗಿದ್ದಾಗ ಅದು ಮನಸ್ಸೇ ತೊಡಗಿರುತ್ತದೆ ಅಂತ ಅರ್ಥ. ಆದ್ದರಿಂದ ಮನಸ್ಸು ಕಲುಷಿತವಾಯಿತು ಎಂದು ತಿಳಿಯಬೇಕು. ಬಾಹ್ಯ ಇಂದ್ರಿಯಗಳು ಯಾವುದೇ ಅವಸ್ಥೆಯಲ್ಲಿದ್ದರೂ ಅದರ ಮೇಲೆ ಅಭಿಮಾನವಿಲ್ಲದೆ ಇದ್ದಾಗ ಮಾತ್ರ ಮನಸ್ಸು ಇದೆ, ಸ್ವಾಸ್ಥ್ಯವಿದೆ ಎಂದು ತಿಳಿಯಬಹುದು. ಅಂತಹ ಪರಿಸ್ಥಿತಿ ಅವರವರಿಗೆ ತಿಳಿದುಕೊಳ್ಳಬೇಕೇ ಹೊರತು ಸಾಧಾರಣವಾಗಿ ದೇಹ ಶುಚಿಯಾಗಿದ್ದಾಗಿದ್ದು ಮನಸ್ಸಿನ ಶೌಚ್ಯ ಇದೆ ನಮ್ಮಲ್ಲಿ ಅಂತ ಹೇಳುವವರಿಗೆ ಅರ್ಥಹೀನ ಪದಗಳೇ ಎನಿಸಿಕೊಳ್ಳುತ್ತದೆ. ಕಲಿಯುಗದಲ್ಲಿ ಅವರ ಶರೀರ ಅಶೌಚದಿಂದ ಕೂಡಿರುತ್ತದೆ, ಸಂಸ್ಕಾರವಿಲ್ಲದೆ ಇರುತ್ತದೆ, ಸ್ನಾನ ಸಂಧ್ಯಾದಿಗಳಿಲ್ಲದೆ ತಿನ್ನಬಾರದ ಪದಾರ್ಥಗಳನ್ನು ಸೇವಿಸುತ್ತಾ ಯಾವ ಕಾಲದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಅನ್ಯ
ನಿಯಮವೇನು ಅಂದರೆ ನಿಯಮಿತವಾಗಿ ಶರೀರ ಮತ್ತು ಹೊರಗಿನ ವಿಷಯ ಸಂಪರ್ಕ ಎಂಬತಕ್ಕಂಥದ್ರಲ್ಲಿ ನಿಯಮವಿರುವುದಿಲ್ಲ. ನಿಯಮವಿಲ್ಲದೆ ಇದ್ದಾಗ ಅದು ಅಶೌಚ ಎನಿಸಿಕೊಳ್ಳುತ್ತದೆ. ಅಶೌಚದಿಂದ ಶೋಕ ತಪ್ಪು ಸಂತೃಪ್ತರಾಗುತ್ತಾನೆ ಆ ಜೀವ. ಶೋಕದಿಂದ ಅನೇಕ ರೀತಿಯ ಆದಿ ವ್ಯಾಧಿಗಳಿಗೆ ಮಾರ್ಗವಾಗುತ್ತದೆ. ಇಂತಹ ಸಮಯದಲ್ಲಿ ಪುರಾಣ ಪುರುಷೋತ್ತಮ ಎಂಬುದು ಮಂತ್ರದಂತೆ ನಾವು ಅನುಸಂಧಾನ ಮಾಡುವುದಕ್ಕೆ ಬರುವುದಿಲ್ಲ. ಆದರೆ ಕಲಿಯುಗದಲ್ಲಿ ಸ್ಮರಣದಿಂದಲೇ, ಭಗವಂತನ ಸ್ಮರಣೆಯಿಂದಲೇ ಸಕಲವೂ ಸಾಧ್ಯವಾಗುವುದು. ಕೃತಯುಗದಲ್ಲಿ ಯಜ್ಞಯಾಗಾದಿಗಳು, ಹೋಮಾದಿಗಳು ಮತ್ತು ದಾನ ಧರ್ಮಾದಿಗಳು ಬೇರೆ ಯುಗದಲ್ಲಿ ಇದ್ದಂತೆ ಕಲಿಯುಗದಲ್ಲಿ ಕೇವಲ ನಾಮ ಸ್ಮರಣೆ ಮಾತ್ರದಿಂದ ಸಾಧ್ಯ ಎಂದು ವ್ಯಾಸೋಕ್ತಿಯು ಮತ್ತು ದಾಸರ ಉಕ್ತಿಯು ಇರುವುದರಿಂದ ಇದರ ಅರ್ಥವನ್ನು ಸರಿಯಾಗಿ ತಿಳಿಯಬೇಕು. ಮಾನಸಿಕವಾಗಿ ನಮಗೆ ಯಜ್ಞ ಮಾಡಲು ಬರುವುದಿಲ್ಲ, ಅಧಿಕಾರ ಇಲ್ಲದೆ ಇರುವುದರಿಂದ ಮತ್ತು ಬಾಹ್ಯದಲ್ಲಿರ್ತಕ್ಕಂಥ ಅಶೌಚವನ್ನು ನಾವು ಶುದ್ಧೀಕರಣ ಇಲ್ಲದೆ ಇರುವುದರಿಂದ ಪದಾರ್ಥ ವೈಗುಣ್ಯ, ಅಧಿಕಾರ ವೈಗುಣ್ಯ ಮತ್ತು ಕಾಲ ದೇಶ ಎಲ್ಲವೂ ವೈಗುಣ್ಯದಿಂದ ಕೂಡಿರುವುದರಿಂದ ನಾವು ಯಜ್ಞ ಹೋಮಾದಿಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ನಾವು ಶುದ್ಧರೆಂದು ತಿಳಿದುಕೊಂಡು ಭಗವತ್ ಸ್ಮರಣೆ ಮಾಡಲು ಅದು ನಿಜವಾದ ಭಕ್ತಿ ಎಂದು ನಾವು ಹೇಳಲು ಬರುವುದಿಲ್ಲ. ಭಕ್ತಿ ಎಂಬುದು ಜೀವನ ಸ್ವರೂಪಭೂತವಾದುದು. ಭಕ್ತಿಗೆ ಅನುಗುಣವಾಗಿ ಮಾನಸಿಕ ಶುದ್ಧತೆ ಹೊಂದಿರುತ್ತಾರೆ. ಮಾನಸಿಕ ಶುದ್ಧತೆಯಿಂದ ಇಂದ್ರಿಯ ಶುದ್ಧತೆಯನ್ನು ಕಾಣಬಹುದು. ಇದೆಲ್ಲವೂ ಪರಬುದ್ಧ ಅಪ್ರತ್ಯಕ್ಷತ್ವಾದ್ ಎಂಬಂತೆ ಕೇವಲ ಬಾಹ್ಯದಲ್ಲಿ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವ ಪದಾರ್ಥಗಳನ್ನು ಹೊಂದಿಸಿಕೊಂಡಿದ್ದಾಗ ಅದು ಮಾನಸಿಕ ಸ್ವಾಸ್ಥ್ಯತೆ ಎಂದು ತಿಳಿಯಲು ಬರುವುದಿಲ್ಲ. ಮಾನಸಿಕ ಸ್ವಾಸ್ಥ್ಯತೆ ಇಲ್ಲದವರು ಅವರ ಶರೀರ ಸಾಧನೆ ಮಾಡುವುದಕ್ಕೆ ಸಿದ್ಧವಾಗುವುದಿಲ್ಲ. ಆದ್ದರಿಂದ ಕಲಿಯುಗದಲ್ಲಿ ಹರಿಸ್ಮರಣೆ ಮಾಡು ನಿರಂತರ ಎಂದು ಹೇಳಿದಾಗ ಅವರು ಮಾನಸಿಕ ಶುದ್ಧತೆಯನ್ನು ಅಪೇಕ್ಷಿಸುತ್ತಾರೆ. ದೈಹಿಕ ಅಶುದ್ಧತೆ ನಮ್ಮ ಕೈ ಮೀರಿ ಇದ್ದಾಗ ಆ ಪ್ರದೇಶದಲ್ಲಿ ಆ ಕಾಲದಲ್ಲಿ ವ್ಯಾಧಿಗಳಿಂದ ತುಂಬಿದ್ದಾಗ ದೈಹಿಕ ಶೌಚವಿರುತ್ತದೆ. ಇದರ ನಿವಾರಣೆ ಉಪಾಯವಾಗಿ ಮಾನಸಿಕ ಶುದ್ಧತೆಯನ್ನು ಜ್ಞಾನಪೂರ್ವಕವಾಗಿ ಹೊಂದಿದಾಗ ಭಗವತ್ ಸ್ಮರಣೆ ಸಾಧ್ಯವಾಗುತ್ತದೆ. ಅಂತಹ ಸ್ಥಿತಿಯಲ್ಲಿರುವವರಿಗೆ ಮಾತ್ರ ಶ್ರೀ ಪುರಂದರದಾಸರು ಉಪದೇಶ ಮಾಡತಕ್ಕಂಥ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದು. ಇದು ಕೇವಲ ಭಗವಂತನ ನಾಮಸ್ಮರಣೆಯಿಂದ ಓಂಕಾರ ಬೀಜ ರೂಪವಾಗಲಿ, ಶ್ರೀಕಾರವಾಗಲಿ, ನಮಃವಾಗಲಿ ಇಲ್ಲದೆ ಕೇವಲ ನಾಮಸ್ಮರಣೆ ರೂಪವಾಗಿ ಪುರಾಣ ಪುರುಷೋತ್ತಮನನ್ನು ಅವನ ಅನಂತ ಗುಣಗಳನ್ನು ಚಿಂತಿಸಬಹುದು. ಅಪಶೂದ್ರಾಧಿಕರಣದಲ್ಲಿ ರಥವನ್ನು ಹೊಂದಿದ್ದು ಎಂದರೆ ಇಲ್ಲಿ ರಥ ಎಂದರೆ ಶರೀರವೇ. ಶರೀರ ಎಂದರೆ ಸಂಸ್ಕಾರಭೂತವಾದ ಇಂದ್ರಿಯಗಳು. ಯಾವ ಸಂಸ್ಕಾರವಿಲ್ಲದ ಇಂದ್ರಿಯಗಳನ್ನು ಹೊಂದಿರತಕ್ಕಂಥ ಕಲಿಯುಗದ ಜನರು ಮನಸ್ಸಿನ ಸ್ವಾಸ್ಥ್ಯತೆ ಶುದ್ಧವಾಗಿದೆ ಎಂದು ಹೇಳಲು ಬರುವುದಿಲ್ಲ. ಅಂತಹವರಿಗೆ ಒಳಗಿನ ಸ್ವರೂಪದಲ್ಲಿ ಭಕ್ತಿ ಇದ್ದು ಹೊರಗಿನ ಆವರಣ ರೂಪವಾಗಿ ಮನಸ್ಸಿನಲ್ಲಿಯೂ ದೇಹದ ಇಂದ್ರಿಯಗಳಲ್ಲಿಯೂ
ಮತ್ತು ಹೊರಗಿನ ಪ್ರಭಾವದಿಂದುಂಟು ಅಶೌಚವಿದ್ದಾಗ ಭಗವತ್ ಸ್ಮರಣೆಯನ್ನು ಮಾನಸಿಕವಾಗಿ ಅನುಗುಣ ಚಿಂತನೆಯನ್ನು ಮಾಡುವುದಕ್ಕೆ ಬರುತ್ತದೆ. ಅಂತಹ ದಿವ್ಯ ಮಂತ್ರ ಪುರಾಣ ಪುರುಷೋತ್ತಮ ಎಂಬುದು. ಮಾನಸಿಕವಾಗಿ ಭಗವಂತನನ್ನು ಸ್ಮರಿಸುವುದು ಎಂದರ್ಥ. ಇದನ್ನು ಹೆಚ್ಚಿಸಿಕೊಂಡಾಗ, ಮನಸ್ಸಿನ ಶುದ್ಧತೆಯನ್ನು ಕಂಡುಕೊಂಡಾಗ, ತನ್ಮೂಲಕ ಬಾಹ್ಯ ಇಂದ್ರಿಯ ಶುದ್ಧತೆಯನ್ನು ಹೊಂದಿ ಪವಿತ್ರರಾಗಬಹುದು. ಇದು ಆ ಜನ್ಮದಲ್ಲಾದರೂ ಆಗಬಹುದು ಅಥವಾ ಮುಂದಿನ ಜನ್ಮದಲ್ಲಾದರೂ ಸಾಧ್ಯವಾಗಬಹುದು. ಆದ್ದರಿಂದ ಅತಿ ಗೌಪ್ಯವಾದ ಭಗವಂತನ ಸ್ಮರಣೆ ಸದಾ ಮಾಡಲು ಅವಕಾಶವಿದ್ದಾಗ್ಯೂ ಅಧಿಕಾರಿಗಳು ಶೌಚದಲ್ಲಿದ್ದಾಗ, ಅಂದ್ರೆ ಅಶೌಚದಲ್ಲಿದ್ದಾಗ, ಅಂದ್ರೆ ದೈಹಿಕವಾಗಿ ನ್ಯೂನತೆ ಹೊಂದಿದ್ದಾಗ, ಮಾನಸಿಕವಾಗಿ ಸ್ವಾಸ್ಥ್ಯ ಇಲ್ಲದಿರುವಾಗ ಭಗವಂತನ ಸ್ಮರಣೆ ಮಾನಸಿಕವಾಗಿ ಸ್ವರೂಪದಲ್ಲಿ ಭಕ್ತಿ ಇರುವುದರಿಂದ ಪುರಾಣ ಪುರುಷೋತ್ತಮನನ್ನು ನೆನೆಯಬೇಕು ಎಂಬುದೇ ಆದೇಶವಾಗಿದೆ. ಅದನ್ನು ರಥ ಎಂದರೆ ಕ್ಷತ್ರಿಯರಿಗೆ ಮಾತ್ರ ರಥವಿರುತ್ತದೆ. ಶೂದ್ರರಿಗೆ ರಥವನ್ನು ಓಡಿಸತಕ್ಕಂಥ ಅಧಿಕಾರವಿಲ್ಲ, ಅವರು ಸೇವೆ ಮಾಡುವುದರಲ್ಲಿ ಇರುತ್ತಾರೆ ಎಂಬ ಪ್ರಾಸಂಗಿಕವಾಗಿ ರೈಕ್ಪರು ಮತ್ತು ಹಂಸರ ಕಥೆಯನ್ನು ಇಲ್ಲಿ ತಿಳಿಸಲಾಗಿದೆ. ಸಾಧಕರಿಗೆ ಇಲ್ಲಿ ರಥ ಎಂದರೆ ಅವರ ಶರೀರ, ಆ ಶರೀರ ಎಂದರೆ ಯಾವ ಸಂಸ್ಕಾರವುಳ್ಳ ಶರೀರ. ಯಾರಿಗೆ ಸಂಸ್ಕಾರ ಶರೀರ ಇದೆಯೋ ತನ್ಮೂಲಕ ಮಾನಸಿಕ ಶೌಚ್ಯ ಸ್ವಸ್ಥತೆ ಸಾಧ್ಯವಾಗುತ್ತದೆ. ಅದಿಲ್ಲದಿದ್ದರೆ ಮಾನಸಿಕ ಶೌಚ್ಯವಿರುತ್ತದೆ. ಇದು ಪ್ರಬಲಾಪಣ ರೂಪವಾಗಿ ಭಗವಂತನ ಗುಣವನ್ನು ಯಥಾರ್ಥವಾಗಿ ಸಾಕಲ್ಯದಲ್ಲಿ ತಿಳಿಯಲು ಸಾಧ್ಯವಾಗುವುದಿಲ್ಲ. ಅಂತಹ ಸಮಯದಲ್ಲಿ ಪ್ರಾಮಾಣಿಕವಾಗಿ ಅಂತರ್ಮನಸ್ಸಿನಲ್ಲಿ ಭಗವಂತ ಚಿಂತನೆ ಮಾಡುವರು. ದಿವ್ಯ ಪ್ರಯೋಗಕ್ಕಾಗಿ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಾಸರಲ್ಲಿ ಹೇಳಿರುವುದು. ಸದಾ ಚಿಂತೆಗೆ ಸದಾ ಅಂತ್ಯಕಾಲಿ ವಿಶೇಷತಃ ಎಂಬುದು ಸಹ ಯಾರಿಗೆ ನಿರ್ಣೀತವಾದ ಶಾಸ್ತ್ರ ನಿರ್ಣೀತ ಮಾಡಿಕೊಂಡಿರ್ತಾರೋ ಅವರಿಗೆ ಮಾತ್ರ ಅಂತ ತಿಳಿಯಬೇಕು. ಯಾರಿಗೆ ಶಾಸ್ತ್ರ ಪ್ರವೇಶವೇ ಆಗಿಲ್ಲದೆ ಸಂಸ್ಕಾರವೇ ಇಲ್ಲದಿದ್ದಾಗ ಸತತಂ ಚಿಂತೆಗೆ ಎಂಬತಕ್ಕಂಥದ್ದು ಹೇಗೆ ಸಾಧ್ಯವಾಗುತ್ತದೆ? ಅವನು ಯೋಗ್ಯ ಜೀವಿಯಾಗಿ ಯೋಗ್ಯ ಸಂಸ್ಕಾರವನ್ನು ಯೋಗ್ಯ ಕಾಲದಲ್ಲಿ ಒದಗಿಬಿದ್ದು ತದನಂತರ ಅಶೌಚ ಸಂಪರ್ಕವಾಗಿದ್ದಾಗ ಎಂದು ನಾವು ಈ ಹಿನ್ನೆಲೆಯನ್ನು ನಾವು ಸೇರಿಸಿಕೊಳ್ಳಬೇಕು. ಆದ್ದರಿಂದ ಭಗವನ್ ನಾಮ ಸ್ಮರಣೆಯನ್ನು ಸಹ ಅತಿ ಪವಿತ್ರವಾಗಿ ಯಥಾರ್ಥವಾಗಿ ಅಂದರೆ ಅತಿ ಹೆಚ್ಚಿನ ಮೌಲ್ಯದಿಂದ ನಾವು ಭಗವನ್ ಸ್ಮರಣೆ ಮಾಡಬೇಕಾಗುತ್ತದೆ. ಮಲೆಗೆ ಪರಮಾದರದಿ ಪಾಡಲು ಎಂದು ದಾಸರು ಹೇಳಿದರೂ ಸಹ ಯಾರಿಗೆ ಪೂರ್ವ ಸಿದ್ಧತೆಯಲ್ಲಿ ಭಗವನ್ ನಿಷ್ಠತೆ ಇದ್ದವರಿಗೆ ಕದಾಚಿತ್ ಆದಿವ್ಯಾಧಿಗಳು ಬಂದಾಗ ಮಾಡತಕ್ಕಂಥ ಮಾನಸಿಕ ಉಪಾಸನೆ ಎಂದು ತಿಳಿಯಬೇಕೇ ಹೊರತು ಭಗವನ್ ಸ್ಮರಣೆ ಮಾಡಲು ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದರೆ ಮಾತ್ರ ಸಾಧ್ಯ. ಅನಾಸಕ್ತಿಯಿಂದ ಶೋಕದಿಂದ ತಪ್ತರಾದ ಅಭಿಮಾನಗಳಿಂದ ತುಂಬಿದ ಬಾಹ್ಯ ಸಂಸ್ಕಾರವಿಲ್ಲದವರಿಗೆ ಇದು ಸಾಧ್ಯವಾಗುವುದಿಲ್ಲ ಎಂಬ ಗೌಪ್ಯತೆಯನ್ನು ತಿಳಿಸುವ ಶಬ್ದಕ್ಕಾಗಿ ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ. ಕಲಿಯುಗದಲ್ಲಿ ಅತಿ ಪ್ರಶಸ್ತವಾಗಿದೆ. ನಾವು ಅತಿ ಉತ್ತಮವಾದ ಪದಾರ್ಥವನ್ನು ನಿಕೃಷ್ಟವಾಗಿ ಕಾಣುವುದು ತರವಲ್ಲ. ಭಗವನ್ ನಾಮ ಸ್ಮರಣೆ ಎಂಬುದು ಲೋಕೋತ್ತರವಾದ ಅತಿ ಹೆಚ್ಚಿನ ಬೆಲೆ ಉಳ್ಳಂತಹ ವಿಷಯವಾಗಿದೆ. ಅದನ್ನು ಮೌಲ್ಯವನ್ನು ತಿಳಿದುಕೊಂಡೇ ನಾವು ಆರಾಧಿಸಬೇಕು. ಅದನ್ನು ಅಪಮೌಲ್ಯ ಮಾಡಿಕೊಂಡು
ಮನಸೋಚ್ಛೆಯಾಗಿ ಅದನ್ನು ಉಪಯೋಗ ಮಾಡತಕ್ಕಂಥದ್ದು ತರವಲ್ಲ. ಇದನ್ನು ಸಹ ತಿಳಿಸ್ತಕ್ಕಂಥ ಶಬ್ದ ಪುರಾಣ ಪುರುಷೋತ್ತಮ ಎಂಬುದು. ಇಂತಹ ದಿವ್ಯ ಜ್ಞಾನವನ್ನು ಉಪದೇಶಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಇವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯೋ ಭೂಯೋ ನಮಸ್ಕರಿಸಿ ಇಂತಹ ವಿಶೇಷ ಜ್ಞಾನವನ್ನು ನಮಗೂ ತಲುಪಿಸಿದ ವಿಶೇಷ ಅನುಗ್ರಹ ಪೂರ್ವಕವಾಗಿ ನಮ್ಮ ತಂದೆ ತಾಯಿಯ ಶರೀರ ಕೊಟ್ಟಿದ್ದರಿಂದ ಇದು ಪ್ರಾಪ್ತವಾಗಿದೆ. ಅವರಿಗೆ ಗುರು ಹಿರಿಯರ ಅನುಗ್ರಹ ರೂಪದಿಂದ ಅವರಿಗೆ ಉಂಟಾಗಿದೆ. ಇವರೆಲ್ಲರಲ್ಲೂ ಸಹ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಸುಜ್ಞಾನವನ್ನು ಚೆಲ್ಲಿದ್ದಾರೆ. ಭಾರತೀಪತಿ ವಾಯುದೇವರು ಎಲ್ಲ ತತ್ವಾಭಿಮಾನಿ ದೇವತೆಗಳು ನಿಂತು ನಿಶ್ಚಿತವಾದ ಶುದ್ಧ ಜ್ಞಾನವನ್ನು ಒದಗಿಸುವುದರ ಮೂಲಕ ಭಗವನ್ ನಾಮಸ್ಮರಣೆ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಭಗವಂತನ ಯಾರು ಸಾತ್ವಿಕ ಪ್ರಕೃತಿಯಲ್ಲಿ ಇರುತ್ತಾರೋ ಅವರಿಗೆ ಬಾಹ್ಯ ಅಡಚಣೆಗಳು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಪ್ರಾಸಂಗಿಕವಾಗಿ ದೇಶ ಕಾಲದಲ್ಲಿ ಬರತಕ್ಕಂಥ ಶೌಚವನ್ನು ಗೆಲ್ಲಿ ನಿಲ್ಲತಕ್ಕಂಥ ಸಂದರ್ಭದಲ್ಲಿ ಮಾನಸಿಕ ವ್ಯವಸ್ಥೆಯಾಗಿ ಭಗವಂತನ ಸ್ಮರಣೆ ಮಾಡುವ ದಿವ್ಯ ಮಾರ್ಗ ಪುರಾಣ ಪುರುಷೋತ್ತಮ ಎಂಬುದು. ಅವನೇ ನಮ್ಮ ಬಿಂಬರೂಪಿಯಾಗಿದ್ದಾನೆ. ಆ ಬಿಂಬರೂಪಿಯಾಗಿದ್ದ ಭಗವಂತನ ಸ್ಮರಣೆ ಸದಾ ಯುಕ್ತವೇ ಆಗಿದೆ. ಇದನ್ನು ಯಾವ ಕಾಲದಲ್ಲಿ ಹೇಗೆ ಸ್ಮರಿಸಬೇಕೆಂಬ ವಿಶೇಷ ಆಚರಣೆ ಮತ್ತು ಅನುಚರಣೆಯ ವಿಧಿವಿಧಾನವೇ ಶ್ರೀ ಪುರಂದರ ಸೂಚಿಸಿದ್ದಾರೆ. ಅವರಲ್ಲಿ ಇರ್ತಕ್ಕಂಥ ನಮ್ಮ ಪುರಂದರ ವಿಠಲ ಹಾಗೂ ನಮ್ಮ ಬಿಂಬರೂಪಿ ಭಗವಂತನನ್ನು ಭೂಯಿಷ್ಠಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿ ವಿಧೇಮ, ಭೂಯಿಷ್ಠಾಂತ ನಮ್ಮ ಮುಕ್ತಿ ವಿಧೇಮ ಅಂತ ಹೇಳಿ ವಿನಮ್ರವಾಗಿ ನಿರ್ಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.